ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ವಾಸ್ತು ಪ್ರಕಾರವಾಗಿ ಮನೆಯನ್ನು ಕಟ್ಟುತ್ತೇವೆ. ವಾಸಿಸಲಿಕ್ಕೆ ಯಾವುದು ಯೋಗ್ಯವಾಗಿರುತ್ತೋ ಅದೇ ವಾಸ್ತು. ಹೀಗಿರುವಾಗ ನಮಗೆ ಅಡುಗೆ ಮನೆ ಎಷ್ಟು ಮುಖ್ಯವೋ ಶೌಚಾಲಯ ಮತ್ತು ಸ್ನಾನದ ಮನೆಯೂ ಕೂಡ ಅಷ್ಟೇ ಮುಖ್ಯ. ಈಗಿನ ಕಾಲದಲ್ಲಿ ಮನೆಯಲ್ಲಿಯೇ ಶೌಚಾಲಯ ಮತ್ತು ಸ್ನಾನದ ಗೃಹಗಳನ್ನು ಕೂಡ ಅಳವಡಿಸಿಕೊಂಡಿರುತ್ತೇವೆ. ಇದು ನಗರ ಪ್ರದೇಶಗಳಲ್ಲಿ ಅನಿವಾರ್ಯವಾಗಿದೆ. ಆದರೆ ಮೊದಲಿಗೆ ಇವುಗಳನ್ನು ನಾವು ಮನೆಯ ಹೊರಗಡೆ ನಿರ್ಮಿಸಿಕೊಳ್ತಾ ಇದ್ವಿ. ಸ್ನೇಹಿತರೆ, ಸ್ನಾನದ ಮನೆಯಲ್ಲಿ ಅಥವಾ ಬಾತ್ರೂಮ್ಗಳಲ್ಲಿ ದಯಮಾಡಿ ಈ 6 ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಸಹ ಇಡಬೇಡಿ. ಯಾಕಂದರೆ ಲಕ್ಷ್ಮೀ ದೇವಿ ಮನೆಗೆ ಬರೋದಿಲ್ಲ. ಬಂದರೂ ಕೂಡ ತಕ್ಷಣವೇ ಹೊರಟು ಹೋಗ್ತಾಳೆ. ಅಲ್ಲದೆ ಬಡತನಕ್ಕೆ ಗುರಿಯಾಗ್ತೀರಾ. ನಮ್ಮ ಮನೆಗಳಲ್ಲಿ ದೇವರ ಕೋಣೆಯನ್ನು ನಾವು ಎಷ್ಟು ಶುಭ್ರವಾಗಿ ಇಟ್ಕೊಳ್ತೀವೋ ಮತ್ತು ಅಡುಗೆ ಮನೆಯನ್ನು ಎಷ್ಟು ಸ್ವಚ್ಛವಾಗಿ ನಾವು ಇಟ್ಕೊಳ್ತೀವೋ ಅದೇ ರೀತಿಯಾಗಿ ಸ್ನಾನದ ಮನೆಯನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಏಕೆಂದರೆ ಸ್ನಾನದ ಮನೆಯನ್ನು ಚಂದ್ರಸ್ಥಾನವೆಂದು ಕರೆಯಲಾಗುತ್ತದೆ. ಈ ಸ್ನಾನದ ಮನೆಗೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಯಾರಾದರೂ ಸರಿ ವಾಸ್ತುಶಾಸ್ತ್ರವನ್ನು ಅನುಸರಿಸಿಯೇ ಸ್ನಾನದ ಮನೆಯನ್ನು ನಿರ್ಮಿಸುತ್ತಾರೆ. ವಾಸ್ತುಶಾಸ್ತ್ರವು ನಮ್ಮ ಜೀವನದ ಒಂದು ಭಾಗವಾಗಿದೆ. ಮನೆ ಕಟ್ಟುವ ಸಮಯದಲ್ಲಿ ನಮ್ಮ ಹಿರಿಯರು ಹೇಳಿದ ನಿಯಮಗಳನ್ನು ಪಾಲಿಸಿ ಕಟ್ಟಿದರೆ ಆ ಮನೆಯಲ್ಲಿ ಸದಾಕಾಲ ಆರೋಗ್ಯ, ಐಶ್ವರ್ಯ, ಸಿರಿ, ಸಂಪತ್ತುಗಳಿಗೆ ಕೊರತೆ ಇರೋದಿಲ್ಲ. ಮುಖ್ಯವಾಗಿ ಸ್ನಾನದ ಮನೆಗೆ ನಾವು ವಾಸ್ತುವನ್ನು ಅನುಸರಿಸಲೇಬೇಕು. ಅಡುಗೆ ಮನೆಯ ಮುಂದೆ ಅಥವಾ ಅಕ್ಕಪಕ್ಕದಲ್ಲಿ ಎಂದಿಗೂ ಸಹ ಸ್ನಾನದ ಮನೆ ಇರಬಾರದು. ಸ್ನಾನದ ಮನೆಯನ್ನು ಯಾವಾಗಲೂ ಸಹ ದಕ್ಷಿಣ ಅಥವಾ ಆಗ್ನೇಯ ಅಥವಾ ನೈಋತ್ಯ ದಿಕ್ಕಿನಲ್ಲೂ ಕೂಡ ಏರ್ಪಾಡು ಮಾಡಿಕೊಳ್ಬಾರದು. ಇದು ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವವನ್ನು ಬೀರುತ್ತೆ. ಸ್ನಾನದ ಮನೆಗಳಿಗೆ ಪೇಂಟಿಂಗ್ ಮಾಡಬೇಕಾದರೂ ಸಹ ಯಾವಾಗಲೂ ಕೂಡ ಲೈಟ್ ಕಲರ್ಸ್ಗಳನ್ನೇ ಆರಿಸ್ಕೊಳ್ಬೇಕು. ಇದು ಬಹಳ ಒಳ್ಳೆಯದು. ಈ ಸ್ನಾನದ ಮನೆಯಲ್ಲಿ ನಲ್ಲಿಗಳಲ್ಲಿ ನೀರು ಲೀಕ್ ಆಗದ ಹಾಗೆ ನೋಡ್ಕೋಬೇಕು. ಇದರಿಂದ ಆರ್ಥಿಕವಾಗಿ ನಾವು ತುಂಬ ನಷ್ಟ ಹೊಂದಬೇಕಾಗುತ್ತೆ. ಪ್ರತಿ ಸ್ನಾನದ ಮನೆಗಳಿಗೂ ಕೂಡ ಕಿಟಕಿ ಇರಬೇಕು. ಕಿಟಕಿಗಳಿಂದ ಪ್ರತಿಕೂಲ ಶಕ್ತಿ ಹೊರಗೆ ಹೋಗುತ್ತದೆ. ಆ ಕಿಟಕಿಯೂ ಕೂಡ ಪೂರ್ವ, ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಇರಬೇಕು. ಆದರೆ ಸ್ನಾನದ ಮನೆಯಲ್ಲಿ ಅಪ್ಪಿತಪ್ಪಿಯೂ ಕೂಡ ಈ 6 ವಸ್ತುಗಳನ್ನು ಇಡಬಾರ್ದು. ಹಾಗೇನಾದರೂ ಮಾಡಿದ್ರೆ ಗಂಡ ಹೆಂಡತಿಯರ ಮಧ್ಯೆ ವಿಪರೀತವಾದ ಜಗಳಗಳು, ಮನಸ್ತಾಪಗಳು ಬರುತ್ತವೆ. ಲಕ್ಷ್ಮೀ ದೇವಿಯೂ ಸಹ ಮನೆಗೆ ಬರೋದಿಲ್ಲ. ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗುತ್ತವೆ. ಬಡತನವನ್ನೂ ಸಹ ಅನುಭವಿಸಬೇಕಾಗುತ್ತದೆ. ನಿಮ್ಮ ಸ್ನಾನದ ಮನೆಯಲ್ಲಿ ಈ 6 ವಸ್ತುಗಳಲ್ಲಿ ಯಾವ ವಸ್ತುವಿದ್ದರೂ ಕೂಡ ತಕ್ಷಣವೇ ತೆಗೆದು ಬಿಡಿ. ಹಾಗಾದರೆ ಬನ್ನಿ, ಸ್ನಾನದ ಮನೆಯಲ್ಲಿ ಇಡದೇ ಇರುವಂತಹ 6 ವಸ್ತುಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇ ನೋಡಿ. ಸ್ನಾನದ ಮನೆಯಲ್ಲಿ ಇಡದೇ ಇರುವ ವಸ್ತುಗಳಲ್ಲಿ ಮೊದಲನೇದಾಗಿ ಒಡೆದ ಕನ್ನಡಿ. ಹೌದು, ಯಾವುದೇ ಕಾರಣಕ್ಕೂ ಕೂಡ ಒಡೆದಿರುವಂತಹ ಕನ್ನಡಿಯನ್ನು ಸ್ನಾನದ ಮನೆಯಲ್ಲಿ ಹಾಕಬಾರ್ದು. ಹಾಗೆಯೇ ಮನೆಯಲ್ಲಿಯೂ ಕೂಡ ಇಡಬಾರ್ದು. ಬಹಳ ಜನ ಚಿಕ್ಕ ಚಿಕ್ಕ ಒಡೆದ ಕನ್ನಡಿಗಳನ್ನು ಇರಲಿ ಬಿಡು ಎಂದು ಬಾತ್ರೂಮ್ನಲ್ಲಿ ಇಡ್ತಾರೆ. ಆದರೆ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಹಾಗೆ ಮಾಡಿದರೆ ದರಿದ್ರ ಬರುತ್ತದೆ. ಒಂದು ವೇಳೆ ನಿಮಗೆ ತಿಳಿಯದೆ ನಿಮ್ಮ ಬಾತ್ರೂಮ್ನಲ್ಲಿ ಒಡೆದ ಕನ್ನಡಿ ಇದ್ದರೆ ಈಗಲೇ ಅದನ್ನು ತೆಗೆದುಬಿಡಿ. ಅದನ್ನು ಬಿಸಾಡದೆ ಹಾಗೇ ಮುಂದುವರಿದರೆ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗ್ತೀರಾ. ಎರಡನೆಯದು ಕೂದಲನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ನಾನದ ಮನೆಯಲ್ಲಿ ಬಿಡಬಾರ್ದು. ಈಗಲಂತೂ ಕೂದಲು ಉದುರೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಸ್ನಾನ ಮಾಡಿದಾಗ, ತಲೆ ಬಾಚಿದಾಗ ಉದುರುವಂತಹ ಕೂದಲುಗಳನ್ನೆಲ್ಲ ಸಂಗ್ರಹಿಸಿ ಯಾವಾಗಲಾದರೂ ಎಸೆಯೋಣ ಅಂತ ಒಂದು ಕಡೆ ಇಟ್ಟಿರ್ತಾರೆ. ಇನ್ನೂ ಕೆಲವು ಮಹಿಳೆಯರು ಉದುರುವ ಕೂದಲನ್ನು ಸಂಗ್ರಹಿಸಿ ಮಾರುವುದಕ್ಕೋಸ್ಕರ ಒಂದು ಕವರ್ನಲ್ಲಿ ಹಾಕಿ ಇಟ್ಟಿರ್ತಾರೆ. ಆದರೆ ಹಾಗೆ ಮಾಡಬೇಡಿ. ಒಂದು ವೇಳೆ ನೀವು ಹಾಗೇ ಸಂಗ್ರಹಿಸಬೇಕೆಂದ್ಕೊಂಡ್ರೆ ಬೇರೆ ಜಾಗದಲ್ಲಿ ಅಥವಾ ಆದಷ್ಟು ಮನೆಯಿಂದ ಹೊರಗೆ ಇಡಲು ಪ್ರಯತ್ನಿಸಿ. ಯಾವುದೇ ಕಾರಣಕ್ಕೂ ಕೂಡ ಸ್ನಾನದ ಮನೆಯಲ್ಲಿ ಇಡಬೇಡಿ. ಸ್ನಾನ ಮಾಡಿದ ನಂತರ ಎಲ್ಲವನ್ನೂ ಕ್ಲೀನ್ ಮಾಡಿಬಿಡಬೇಕು. ಮೂರನೇದು, ತೆಗೆದು ಹಾಕಿದ ಬಟ್ಟೆಗಳನ್ನು ಅಥವಾ ವಸ್ತ್ರಗಳನ್ನು ಸಹ ತುಂಬ ದಿನಗಳವರೆಗೆ ಸ್ನಾನದ ಮನೆಯಲ್ಲಿ ಬಿಡಬಾರ್ದು. ಆದಷ್ಟು ಬೇಗ ಅಲ್ಲಿಂದ ತೆಗಿಬೇಕು. ಕೆಲವು ಜನ ಇರ್ತಾರೆ, ಸ್ನಾನಕ್ಕೆ ಉಪಯೋಗಿಸಿದಂತಹ ಟವಲ್ಗಳಾಗಲಿ ಅಥವಾ ಒಳ ಉಡುಪುಗಳಾಗಲಿ 2 ದಿನ ಆಗಲಿ ಅಥವಾ 3 ದಿನಗಳಾಗಲಿ ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಒದ್ದೆ ಆಗಿರುವ ಆ ವಸ್ತ್ರಗಳಿಂದ ದುರ್ವಾಸನೆ ಬರುತ್ತಿರುತ್ತೆ. ಅಲ್ಲಿಗೆ ಸೊಳ್ಳೆಗಳು, ನೊಣಗಳು ಬರುವ ಸಾಧ್ಯತೆಗಳು ಸಹ ಹೆಚ್ಚಿರುತ್ತೆ. ಆದ್ದರಿಂದ ಒದ್ದೆಯಾದ ಬಟ್ಟೆಗಳನ್ನು ಆಗಿಂದಾಗಲೇ ತೆಗೆದುಬಿಡಬೇಕು.
ಇನ್ನು ನಾಲ್ಕನೇದಾಗಿ ನೋಡೋ ವಸ್ತು ಯಾವುದು ಅಂತಂದರೆ ಪೊರಕೆ. ಬಹಳ ಮಂದಿ ಪೊರಕೆಯಿಂದ ಸ್ನಾನದ ಮನೆಯನ್ನು ಕ್ಲೀನ್ ಮಾಡಿದ ನಂತರ ಆ ಪೊರಕೆಯನ್ನು ಸ್ನಾನದ ಮನೆಯಲ್ಲೇ ಇಟ್ಟಿರ್ತಾರೆ. ಆದರೆ ಹಾಗೆ ಮಾಡಬಾರ್ದು. ಕ್ಲೀನ್ ಮಾಡಿದ ನಂತರ ಆ ಪೊರಕೆಯನ್ನು ಹೊರಗೆ ಇಡಬೇಕು. ಪೊರಕೆಯನ್ನು ಮಾತೆ ಮಹಾಲಕ್ಷ್ಮಿ ಪ್ರಧಾನವೆಂದು ಭಾವಿಸ್ತಾರೆ. ಅಂತಹ ಪೊರಕೆಯನ್ನು ಬಾತ್ರೂಮ್ನಲ್ಲಿ ಇಡಬಾರ್ದು. ಹಾಗೆ ಮಾಡೋದ್ರಿಂದ ಲಕ್ಷ್ಮಿಯ ಕೃಪೆ ನಿಮಗೆ ಇರೋದಿಲ್ಲ. 5ನೇ ವಸ್ತು ಅಂದರೆ ಚಪ್ಪಲಿಗಳು. ಇವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ನಾನದ ಮನೆಯಲ್ಲಿ ಬಿಡಬಾರ್ದು. ಹಾಗೆ ಮಾಡಿದ್ರೆ ಲಕ್ಷ್ಮೀ ದೇವಿ ಕೋಪಿಸಿಕೊಳ್ತಾಳೆ. ಇನ್ನು 6ನೇದು ಡಸ್ಟ್ಬಿನ್. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಡಸ್ಟ್ಬಿನ್ನನ್ನು ಸ್ನಾನದ ಮನೆಯಲ್ಲಿ ಇಟ್ಟಿರ್ತಾರೆ. ಶಾಂಪು ಕವರು, ಸೋಪ್ ಕವರ್ ಇವುಗಳನ್ನೆಲ್ಲ ಎಸೆಯೋದಕ್ಕೆ ಅಲ್ಲಿ ಒಂದು ಚಿಕ್ಕ ಡಸ್ಟ್ಬಿನ್ ಇಟ್ಟಿರ್ತಾರೆ. ಹಾಗೆ ಮಾಡಬಾರ್ದು. ಅವುಗಳೆಲ್ಲವನ್ನು ಆಗಿಂದಾಗಲೇ ತೆಗೆದು ಬಿಸಾಡಿಬಿಡಿ. ಸ್ನಾನದ ಮನೆಯು ಚಂದ್ರಸ್ಥಾನ ಆಗಿರೋದ್ರಿಂದ ಆ ಸ್ಥಳವನ್ನು ಎಷ್ಟು ಶುಭ್ರವಾಗಿ ನಾವು ಇಟ್ಕೊಳ್ತೀವಿ ಅಷ್ಟೇ ನಮಗೆ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ದೇವಿಯೂ ಮನೆಗೆ ಆಗಮಿಸ್ತಾಳೆ. ಗಂಡ ಹೆಂಡತಿಯರು ಸಹ ಸಂತೋಷವಾಗಿರ್ತಾರೆ. ಮನೆಯೂ ಸಹ ಸುಖ, ಶಾಂತಿ, ಸಮೃದ್ಧಿಯಿಂದ ಕೂಡಿರುತ್ತದೆ ಅಂತ ನಮ್ಮ ಗುರು ಹಿರಿಯರು ಹೇಳ್ತಿದ್ರು. ಆದ್ದರಿಂದ ಈ 6 ವಸ್ತುಗಳು ನಿಮ್ಮ ಸ್ನಾನದ ಮನೆಯಲ್ಲಿದ್ದರೆ ತಕ್ಷಣವೇ ಈಗಲೇ ತೆಗೆದುಬಿಡಿ. ಇಲ್ಲ ಅಂತಂದರೆ ನೀವೇನೇ ಸಾಕಷ್ಟು ಕಷ್ಟಗಳಿಗೆ ಗುರಿಯಾಗ್ತೀರ. ನಿಮ್ಮ ಕಷ್ಟ ಸಮಸ್ಯೆಗಳನ್ನು ನೀವೇ ನಿಮ್ಮ ಜೀವನದಲ್ಲಿ ತಂದ್ಕೊಂಡಂಗೆ ಆಗುತ್ತೆ. ನೋಡಿದ್ರಲ್ಲ ಬಂಧುಗಳೇ, ನಾವು ಸ್ನಾನದ ಮನೆಯಲ್ಲಿ ಯಾವ್ಯಾವ ವಸ್ತುಗಳನ್ನು ಇಡಬಾರ್ದು ಅಂತ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.